ಜೋಡು ಹೆಂಡಿರು ಅಂದರೆ ಇಬ್ಬರು ಪತ್ನಿಯರಿದ್ದಾರೆ, ಅವರು ಹೇಗೆ ಎಳಿತಾರೋ ಹಾಗೆ ಹೋಗ್ತಾ ಇದ್ದೇವೆ. ಯಾವುದದು ಜೋಡು ಅಂದರೆ ಮೊದಲನೇ ವಾಸ್ತವಿಕವಾಗಿ ಒಬ್ಬಳು ಪತ್ನಿಯಪ್ಪ. ಎರಡು ಯಾಕೆ ಅಂತ ಹೇಳಿದ್ರೆ, ಒಂದು ಪತ್ನಿಯನ್ನು ಕಟ್ಕೊಂಡ ಮೇಲೆ ಇನ್ನೊಂದು ಪತ್ನಿ ಅನಿವಾರ್ಯವಾಗಿ ಸಿಗ್ತಾಳೆ ಅಂತಾರೆ ಪುರಂದರದಾಸರು. ಅದು ಯಾವುದು ಒಂದು ಪತ್ನಿ ಅಂದರೆ ವಿಪರೀತ ಜ್ಞಾನ, ಅನ್ಯಥಾ ಜ್ಞಾನ, ತಪ್ಪು ತಿಳುವಳಿಕೆ. ಏನು ತಪ್ಪು ತಿಳುವಳಿಕೆ? ಈ ದೇಹ ನಿತ್ಯ ಅಂತ ತಿಳ್ಕೊಳ್ಳೋದು ಅನ್ಯಥಾ ಜ್ಞಾನ. ಇದೆಲ್ಲ ದೇಹ ನಿತ್ಯ ಅಂತ ತಿಳ್ಕೊಳ್ಳೋದು, ನಮ್ಮ 30-40 ಸೈಟ್ ನಿತ್ಯ ಅಂತ ತಿಳ್ಕೊಳ್ಳೋದು, ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾರೆ, ವೃದ್ಧಾಶ್ರಮಕ್ಕೆ ಸೇರಿಸಲ್ಲ ಗ್ಯಾರಂಟಿ ಅಂತ ತಿಳ್ಕೊಳ್ಳೋದು. ಆಮೇಲೆ ಈ ಧಾರಾವಾಹಿ ನೋಡ್ತಾ ಕೂತ್ಕೊಳ್ಳೋದು, ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ಅದನ್ನೇ ನೋಡ್ತಾ ಕೂತ್ಕೊಳ್ಳೋದು. ಹೀಗೆ ಇದೆಲ್ಲ ಏನೇನು ನಮ್ಮ ಬಾಹ್ಯವಾದ ಸುಖ ಸಾಧನಗಳಿದ್ದಾವೆ ಅದೇ ನಮ್ಮನ್ನು ಮುಂದೆ ಎತ್ತರ ಕರ್ಕೊಂಡು ಹೋಗುತ್ತೆ ಅಂತ ಅನ್ಯಥಾ ಜ್ಞಾನ ಇದೆಯಲ್ಲ. ನಮ್ಮ ಮಕ್ಕಳನ್ನ ಕಾನ್ವೆಂಟ್ ಶಾಲೆಗೆ ಸೇರಿಸಬೇಕು ಅಂತ ತಿಳ್ಕೊಳ್ಳೋದು. ಒಳ್ಳೊಳ್ಳೆ ಜ್ಞಾನಿಗಳು ನೋಡಿ ವಿದ್ಯಾಪೀಠಕ್ಕೆ ಸೇರಿಸಿ ಏನು ಕರೀತಾರೆ, ಯೋಗದೀಪಿಕಾ ಗುರುಕುಲ ಇದೆ, ಪೂರ್ಣಪ್ರಜ್ಞೆ ವಿದ್ಯಾಪೀಠ ಇದೆ, ನಿಮ್ಮ ಮಕ್ಕಳನ್ನು ಸೇರಿಸಿ ಅವರಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತೀವಿ, ಸುಧಾಮಂಗಳ ಆಗುತ್ತೆ, ಸುಧಾಮಂಗಳ ಆದಮೇಲೆ ಅದೇ ಸಂಸ್ಥೆಯಲ್ಲಿ ನಿಮಗೆ ಕೆಲಸ ಕೊಡ್ತೀವಿ. ಆ ಸಂಸ್ಥೆಯಲ್ಲಿ ಕೆಲಸ ಕೊಡ್ತಾ ನಿಮಗೆ ಆ ಸುಧಾಮಂಗಳ ಆಗಿರುವಂಥ ವಿದ್ವಾಂಸರಿಂದ ತೀರ್ಥ ತಗೊಳ್ಳುವ ಯೋಗ ಬರುತ್ತೆ. ಮುಂದೆ ಒಂದು ದಿನ ಮೋಕ್ಷ ಆಗುತ್ತೆ ಅಂತಂದರೆ ಯಾರೂ ಇದಕ್ಕೆ ತ್ಯಾಗ ಮಾಡಲ್ಲ. ನಮ್ಮೊಬ್ಬ ಮಗ ಮೋಹ ಏನು ಮಾಡ್ತೇವೆ, ಅನ್ಯಥಾ ಜ್ಞಾನಕ್ಕೆ ವಶರಾಗಿ ಆ ಮಕ್ಕಳನ್ನು ತೊಗೊಂಡೋಗಿ ಚಂಡಮರ್ಕರ ಪಾಠಶಾಲೆಗೆ ಸೇರಿಸ್ತೀವಿ. ಆಮೇಲೇನೋ ಕೊನೆಗೊಂದು ದಿನ ಮಗ ಅಮೇರಿಕಕ್ಕೆ ಹೋಗ್ತಾನೆ, ಆಮೇಲೇನೋ ದುಡ್ಡು ಕಳಿಸ್ತೀನಿ, ಬೇಕಾದರೆ ಪೇಡಾಸೋಳ್ ವೃದ್ಧಾಶ್ರಮಕ್ಕೆ ಸೇರ್ಕೋ ಅಂತ ಹೇಳ್ತಾನೆ. ಅಂದರೆ ಸ್ವಾಮಿಗಳ ಸಂಸ್ಥೆಗೆ ಸೇರಿಸಲಿಲ್ಲ ಅಂದರೆ ಆ ಮಕ್ಕಳೇ ನಮ್ಮನ್ನು ಯಾವುದೋ ಸ್ವಾಮಿಗಳ ಸಂಸ್ಥೆಗೆ ಸೇರಿಸ್ಬಿಡ್ತಾರೆ. ಅರ್ಥ ಆಯ್ತಲ್ಲ ಏನೆಲ್ಲ ಈ ಬದುಕಿನ ದುರಂತಗಳು. ಮಮ ಮಾತ ಮಮ ಪಿತ ಮಮ ಭ್ರಾತ ಮಮಾತ್ಮಜಾಹ ಮಮೇದಮಿತಿ ಜಂತೂನಾಂ ಮಮತಾ ಬಾಧತೆ ವೃದ್ಧ. ವ್ಯರ್ಥವಾಗಿ ನಮ್ಮನ್ನು ಹಿಂಡುವಂತಹ ಪದಾರ್ಥಗಳು ಇದು. ಮಕ್ಕಳಿಗೆ ತಂದೆಯ ಮೋಹ, ತಂದೆ ತಾಯಿಂದರಿಗೆ ಮಕ್ಕಳ ಮೋಹ. ಈ ಅನ್ಯಥಾ ಜ್ಞಾನದಲ್ಲಿ ನಾನು ಯಾಕೆ ಬಂದೆ ಎನ್ನುವುದನ್ನು ಈ ಯಾತ್ರೆಯಲ್ಲಿ ಮರೆತು ಬಿಟ್ಟೆ ಪಯಣಿಗನಾಗಿ. ಎಲ್ಲಿಂದಲೋ ಬಂದವನು, ಎಲ್ಲಿಂದಲೋ ಹೋಗೋನು. ದೇವರು 2 ಕರ್ಟನ್ ಹಾಕಿದ್ದಾನೆ. ಹಿಂದಿನ ಜನ್ಮ ಏನು ಅಂತ ತೋರಿಸಲ್ಲ, ಮುಂದಿನ ಜನ್ಮ ಅಲ್ಲ, ಮುಂದಿನ ಕ್ಷಣ ಏನು ಅಂತ ತೋರಿಸಲ್ಲ ದೇವರು. ಆಚೆ ಒಂದು ಪರದೆ ಈಚೆ ಒಂದು ಪರದೆ ಹಾಕಿಬಿಟ್ಟಿದ್ದಾನೆ. ಅಕಸ್ಮಾತ್ ತೋರಿಸಿದ್ರು ಡೇಂಜರ್ ಅಂತ ತಿಳ್ಕೊಳ್ಳಿ. ಇಲ್ಲೇ ರಾಜಾಂಗಣದಲ್ಲಿ ಕೂತಾಗ ಮುಂದಿನ ಜನ್ಮದ ಗಂಡ ಇವನೇ ಅಂತ ಏನಾದರೂ ದೇವರು ತೋರಿಸ್ಬಿಟ್ರೆ ನಿಮ್ಮ ಕಥೆ ಏನು? ಅಥವಾ ಹಿಂದಿನ ಜನ್ಮದ ಹೆಂಡತಿ ಇವಳೇ ಅಂತ ತೋರಿಸ್ಬಿಟ್ರೆ ಆ ಕಥೆ ಏನು? ಎಷ್ಟು ಡಿಸ್ಟರ್ಬ್ ಆಗುತ್ತೆ ನೋಡಿ. ದೇವರು ಮುಂದಿನ ಕ್ಷಣಕ್ಕೂ ಇವಳೇ ನಿನ್ನ ಹೆಂಡತಿ ಅನ್ನೋದು ಗೊತ್ತಿಲ್ಲ. ಇವತ್ತಿನ ಕಲಿಯುಗದಲ್ಲಿ ಗ್ಯಾರಂಟಿ ಇಲ್ಲ, ಡೈವರ್ಸು ಆಗ್ಬೋದು, ಅಂಥ ವಿಪರೀತ ಪರಿಣಾಮ ಇದೆ. ಇಂತಹ ಸಮಯದಲ್ಲಿ ಎಷ್ಟೆಲ್ಲ ಶಾಶ್ವತ ಅನ್ನುವ ಭ್ರಮೆಗಳು ನಿನ್ನ ತಲೆಯಲ್ಲಿದೆ, ಅದೇ ಒಂದು ಹೆಂಡತಿ ಅಂತ ಅರ್ಥ. ಹೆಂಡತಿ ಈಸ್ ಈಕ್ವಲ್ ಟು ಭ್ರಮೆ, ಅನ್ಯಥಾ ಜ್ಞಾನ, ಜೋಡು ಹೆಂಡತಿ ಅಂತ. ಈ ಅನ್ಯಥಾ ಜ್ಞಾನ ಬಂದಾಗ ಏನಾಗುತ್ತೆ ಅಂದರೆ ಜೊತೆಗೇ ಬರುವ ಇನ್ನೊಂದು ಹೆಂಡತಿ ಗಿಫ್ಟು, ಅದು ಏನು ಹರಿವಿಸ್ಮರಣೆ ಆಗುತ್ತೆ. ಅದು ಅನ್ಯಥಾ ಜ್ಞಾನ ಬಂತೋ, ತಪ್ಪು ತಿಳುವಳಿಕೆ ಬಂತೋ, ದೇವರು ಮರ್ತು ಹೋಗ್ತಾ ಇರ್ತಾನವನು. ನನ್ನ ಬದುಕಿನ ನೇತಾರ ಭಗವಂತ, ಹುಟ್ಟುತ್ತೇನು ತರಳಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತು ಈ ದೇಹ. ಯಾಕೆ ಬಂದಿದ್ದೀನಿ, ಯಾಕೆ ಹೊರಟಿದ್ದೀನಿ ನಾನು, ನನ್ನ ಬದುಕಿನ ಉದ್ದೇಶ ಏನು, ಇದರಲ್ಲಿ ಏನು ಸಂಭ್ರಮ ಪಡಬೇಕಾಗಿದೆ, ಇನ್ನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತಾರೆ ಪುರಂದರದಾಸರು. ಆದ್ದರಿಂದ ಜೋಡು ಹೆಂಡಿರಂಜಿ ಓಡಿ ಹೋಗುವಾಗ ಈ ಅನ್ಯಥಾ ಜ್ಞಾನ ಹರಿವಿಸ್ಮರಣೆಗಳಿಂದಲೇ ಹೆದರಿಕೊಂಡು ನಮ್ಮ ಬದುಕು ಓಡಿ ಹೋಗ್ತಾ ಇರಬೇಕಾದ್ರೆ ಗೋಡೆ ಬಿದ್ದು ಬಯಲಾಯಿತಲ್ಲ. ಗೋಡೆ ಅಂದರೆ ನಂಬಿಕೆ ಅಂತ ಅರ್ಥ, ಅಚಲವಾದ ನಂಬಿಕೆ. ಯಾವುದು ನಂಬಿಕೆ? ನನ್ನ ದೇಹ ಸ್ಥಿರ ಅನ್ನುವ ನಂಬಿಕೆ, ನನ್ನ ಮಕ್ಕಳು ಸ್ಥಿರ ಅನ್ನುವ ನಂಬಿಕೆ, ನನ್ನ ಮನೆ ಸ್ಥಿರ ಅನ್ನುವ ನಂಬಿಕೆ. ಎಲ್ಲ ಗೋಡೆ ಬಿದ್ದು ಬಯಲಾಯಿತಲ್ಲ, ದೇಹವೇ ಹೊರಟೋದ ಮೇಲೆ ನಿನ್ನ ಆ ನಂಬಿಕೆಗಳು, ಬಾಹ್ಯವಾದ ಜಗತ್ತಿನ ಸುಖ ಆಕಾಂಕ್ಷೆಗಳ ನಂಬಿಕೆಗಳೆಲ್ಲ ಬಿದ್ದು ಹೋಯ್ತಲ್ಲ, ಬಯಲಾಯಿತಲ್ಲ. ಬಯಲು ಅಂದರೆ ಏನೂ ಇಲ್ಲ. ಕತ್ತಲೆ ಕೋಣೆಯಿಂದ ಬರ್ತೇವೆ, ಮುಂದೆ ಹೋಗೋದು ಬಯಲಿಗೆ, ವಿಶಾಲವಾದ ಸ್ಮಶಾನ, ರುದ್ರಭೂಮಿ. ಬಯಲಾಯಿತಲ್ಲ, ಎಲ್ಲ ಬಯಲಾಯಿತು. ಏನು? ಸತ್ತ ಮೇಲೆ ಮುಂದಿನ ಕ್ಷಣ ಜೀವದ ಸಂಬಂಧ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನಮಗೆ. ಎಂಥ ದೊಡ್ಡ ವ್ಯಾಪ್ತಿ ಇದೆ ಅದರ ಮುಂದಿನ ಬದುಕಿಗೆ. ಇದು ಯಾವುದು ಅರ್ಥ ಮಾಡಿಕೊಳ್ಳದೆ ಆ ಗೋಡೆ, ನಮ್ಮ ಸ್ಥಿರ ಅಂತ ತಿಳಿದುಕೊಂಡಿರುವಂತಹ ನಂಬಿಕೆಗಳೇನಿದ್ದಾವೆ ಅದೆಲ್ಲ ಬಿದ್ದು ಹೋಗುತ್ತಲ್ಲ, ಮಾಡು ಸಿಕ್ಕದಲ್ಲ. ಹರಿಭಕ್ತಿ ಇಷ್ಟೆಲ್ಲ ಅನಂತ ಜನ್ಮಗಳ ಪರಿಣಾಮ ಈ ಜೀವನಿಗೆ ಆಗ್ತಾ ಇದ್ರು ಇನ್ನೂ ಹರಿಭಕ್ತಿ ಎನ್ನುವ ಮಾಡು ಸಿಗಲೇ ಇಲ್ಲಲ್ಲ. ಎಂಥ ಒಂದು ಆತ್ಮವಿಕಸನದ ಬಯಕೆ, ತವಕ, ನಾದ, ಆರ್ತನಾದ ಆ ದಾಸರ ಪದ್ಯದಲ್ಲಿ ಮಿಣುಕುತ್ತಾ ಇದೆ ನೋಡಿ. ಮತ್ತೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಎಚ್ಚರಗೊಳ್ಳಲಿಲ್ಲ. ಈಗಂತೂ ಹೇಳಲೇಬೇಕು, ಊಟಕ್ಕೆ ಬಂದು ಕೂತಿದ್ದೀರಿ. ಎಚ್ಚರಗೊಳ್ಳಲಿಲ್ಲ, ಮನವೇ ಹುಚ್ಚನಾದೆಯಲ್ಲ. ಇಲ್ಲಿ ಎಚ್ಚರ ಅಂದರೆ
ತತ್ವ ವಿವೇಕ ಅಂತ ಅರ್ಥ. ಎಚ್ಚರ ಅನ್ನೋದಕ್ಕೇನು? ಜ್ಞಾನದಿಂದ ಎಚ್ಚರಗೊಂಡವನನ್ನೇ ಎಚ್ಚರಗೊಂಡವನು ಅಂತ ಹೇಳುವುದು. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಎಚ್ಚರ ಅನ್ನುವ ಶಬ್ದಕ್ಕೆ ಅರ್ಥ ಏನು? ವಿದ್ಯಾ ದಿವಾ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿರುಚ್ಯತೆ ವಿದ್ಯಾಭ್ಯಾಸೆ ಪ್ರಮಾದೋಯ ಸದಿವಾ ಸ್ವಾಪಮುಚ್ಯತೆ. ಸ್ಮೃತಿಗ್ರಂಥ ಹೇಳುತ್ತೆ. ವಿದ್ಯಾ ಪ್ರಕಾಶ ಅಂತ ಅರ್ಥ, ಎಚ್ಚರ ಅಂತ ಅರ್ಥ. ಅವಿದ್ಯಾ ರಾತ್ರಿ ಅಂತ ಅರ್ಥ. ವಿದ್ಯಾಭ್ಯಾಸೆ ಪ್ರಮಾದೋಯ ಸದಿವಾ ಸ್ವಾಪ ಉಚ್ಯತೆ. ಹಗಲು ಮಲಗಿದವನು ಅಂದರೆ ಅರ್ಥ ಏನು? ಯಾರು ತತ್ವಜ್ಞಾನದ ವಿವೇಕವನ್ನು ಕಳ್ಕೊಳ್ತಾನೋ ಅವನು ಹಗಲು ನಿದ್ರೆ ಮಾಡಿದವನು ಅಂತ ಅರ್ಥ. ಇಲ್ಲ, ನಾವು ರಾತ್ರಿಯೇ ನಿದ್ದೆ ಮಾಡ್ತೀವಿ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟ ನಿದ್ರೆ ಎಚ್ಚರಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಆತ್ಮನಿಗೆ ಸಂಬಂಧಪಟ್ಟ ಎಚ್ಚರ, ವಿವೇಕ, ತತ್ವಜ್ಞಾನ. ಆ ತತ್ವಜ್ಞಾನವನ್ನು ಪಡಿಬೇಕಲ್ಲ. ತತ್ರಾಪಿ ಜನ್ಮಶತಕೋಟಿಷು ಮಾನವತ್ವಂ ತತ್ರಾಪಿ ಜನ್ಮಶತಕೋಟಿಷು ಬ್ರಾಹ್ಮಣತ್ವಂ ತತ್ರಾಪಿ ಜನ್ಮಶತಕೋಟಿಷು ವೈಷ್ಣವತ್ವಂ ತತ್ರಾಪಿ ಜನ್ಮಶತಕೋಟಿಷು ಮತ್ಪರತ್ವಂ. ಒಬ್ಬರ ಬಾಯಲ್ಲಿ ಗೋವಿಂದ ನಾರಾಯಣ ಹರಯೇ ನಮಃ ಹರೇ ಶ್ರೀನಿವಾಸ ಅನ್ನುವ ಶಬ್ದದ ಉದ್ಗಾರ ಬರಬೇಕಾದ್ರೆ 80 ಕೋಟಿ ಜನ್ಮಗಳನ್ನು ದಾಟಿ ಬಂದಿರಬೇಕಂತೆ, ಆಮೇಲೆ ಅಂಥ ಉದ್ಗಾರ ಬರುತ್ತೆ. ಕನಕದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಅನಂತ ಜನ್ಮಗಳಲ್ಲಿ ನಾವು ಕುಡಿದ ಹಾಲನ್ನೆಲ್ಲ ಹಾಗೆ ಸ್ಟಾಕ್ ಮಾಡಿಟ್ಟಿದ್ರೆ, ಅದು ಬರೀ ತಾಯಿ ಹಾಲಿಲ್ಲ, ಕತ್ತೆ ಹಾಲೋ ನಾಯಿ ಹಾಲೋ ಎಂತೆಂಥ ಯೋನಿಗಳಲ್ಲಿ ಹುಟ್ಟಿ ಬಂದಿದ್ದೇವೆ, ಅದನ್ನೆಲ್ಲ ಹಾಗೆ ಸ್ಟಾಕ್ ಮಾಡಿದರೆ ಸಪ್ತ ಸಾಗರಗಳ ಮೇರೆಯನ್ನೂ ಮೀರಿತು ಅಂತ ಹೇಳ್ತಾರೆ. ಸಪ್ತ ಸಮುದ್ರವೂ ತುಂಬಿ ಹರಿಯುವಷ್ಟು ಹಾಲನ್ನು ನಾವು ಕುಡ್ದಾಗಿದೆ. ಇನ್ನು ಕುಂಬಳಕಾಯೆಲ್ಲ ಹಾಗೆ ಸ್ಟಾಕ್ ಮಾಡಿಟ್ಟಿದ್ರೆ ನಾವು ತಿಂದು ಕುಂಬಳಕಾಯಿಗಳು ಅಂತ ಅರ್ಥ. ಎಷ್ಟು ಅಂತ ಲೆಕ್ಕ ಹಾಕಿದರೆ ಮೇರು ಪರ್ವತದ ಮೇರೆಯನ್ನೂ ಮೀರಿತು ಅಂತಾರೆ. ಅಷ್ಟು ತರಕಾರಿಗಳನ್ನು ತಿಂದು ಹಾಕಿದ್ದೀವಿ ಯಾವುದ್ಯಾವುದೋ ಜನ್ಮಗಳಲ್ಲಿ. ನಮ್ಮ ಅಸ್ಥಿಗಳು ಮೇರು ಪರ್ವತ ದಾಟುತ್ತೆ. ನಮ್ಮ ದೇಹದ ಚರ್ಮವನ್ನೆಲ್ಲ ಬಿಡಿಸಿ ಹಪ್ಪಳದ ಥರ ಭೂಮಂಡಲದಲ್ಲಿ ಹಾಸಿದರೆ ಸಮಗ್ರ ಮೇದಿನಿಯನ್ನೂ ತುಂಬೀತು ಅಂತ ಹೇಳಿದ್ದಾರೆ. ಆದರೂ ಯಾಕೆ ಬಂದಿ ಜೀವ, ಯಾಕೆ ಬಂದಿ? ಮಾನವ ಜನ್ಮ ದೊಡ್ಡದೋ, ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಎಷ್ಟು ಅಲ್ಲಲ್ಲಿ ಪುರಂದರದಾಸರು. ಇನ್ನೊಂದು ಪದ್ಯ ಇದೆ, ನಾಯಿ ಬಂದದಪ್ಪ ಅಣ್ಣ ಅತ್ತಲಾಗಿರಿ ಅಂತಾರೆ ಪುರಂದರದಾಸರು. ಎಲ್ಲ ಎದ್ದೇಳಿ ದಾರಿ ಬಿಡಿ, ನಾಯಿ ಬಂತು. ನಾಯಿ ಬಂತು ಎಲ್ಲಿ ಅಂತ ಸುತ್ತಮುತ್ತ ನೋಡಿದರೆ ನಾಯಿ ಅಂದರೆ ನಾಯಿ ಅಲ್ಲ, ಮಾನವನೆಂಬ ಹೀನ ನಾಯಿ, ಕೊಟ್ಟ ಭಾಷೆಗೆ ತಪ್ಪುವ ನಾಯಿ ಅಂತ ನಮಗೆ ಬೈತಾರೆ ಪುರಂದರದಾಸರು. ಅಂದರೆ ತಾಯಿಯ ಗರ್ಭದಲ್ಲಿ ಕೂತಾಗ ಮಗು, ಈ ಶಿಶು ಜನ್ಮಾಂತರದ ದುಃಖ ನೆನಪಾಗುತ್ತಂತೆ. ಮುಕ್ತಿಯೋಗ್ಯನಾದ ಒಳ್ಳೆ ಪ್ರಾಮಾಣಿಕ ಜೀವನಿಗೆ ಕಪಿಲೋಪಾಖ್ಯಾನದಲ್ಲಿ ಹೇಳ್ತಾರೆ 3 ಜನ್ಮದ ಸ್ಮರಣೆ ಬರುತ್ತಂತೆ. ದೇವತೆಗಳಾದರೆ 100 ಜನ್ಮದ ಸ್ಮರಣೆಯೂ ಬರುತ್ತೆ. ಆ 3 ಜನ್ಮದಲ್ಲಿ ನಾನು ಹಿಂದೇನಾಗಿದ್ದೆ, ಅದರ ಹಿಂದೇನಾಗಿದ್ದೆ ಅಂತ ನೆನಪಾಗಬೇಕಾದ್ರೆ ಗರ್ಭದಲ್ಲಿ ಎಚ್ಚರಗೊಂಡು ಮಾತನಾಡ್ತಾನಂತೆ, ದೇವರೇ ನನ್ನನ್ನು ಯಾವುದಾದ್ರೂ ಒಂದು ಹರಿಸನ್ನಿಧಾನದ ಜಾಗದಲ್ಲಿ ಹುಟ್ಟಿಸು, ಉಡುಪಿ ಕ್ಷೇತ್ರದಲ್ಲಿ ಹುಟ್ಟಿಸು, ಎಲ್ಲೋ ರಾಯರಮಠ ಜಾಗದಲ್ಲಿ ಹುಟ್ಟಿಸು, ಜ್ಞಾನಿಗಳ ಸಂಘದಲ್ಲಿ ಹುಟ್ಟಿಸು, ಯಾವಾಗಲೂ 24 ಗಂಟೆ ದೇವರ ಕಥೆ ಕೇಳಿಕೊಂಡು ನನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ತೇನೆ ಅಂತ ಭಾಷೆ ಕೊಟ್ಟಿದ್ದೇವಂತೆ. ಕೊಟ್ಟ ಭಾಷೆಗೆ ತಪ್ಪುವ ನಾಯಿ. ಹುಟ್ಟಿದ ತಕ್ಷಣ ಆಮೇಲೆ ಏನು ಬುದ್ಧಿ ಬಂದ ತಕ್ಷಣ ಏನು ಮಾಡಿದ ಅಂದರೆ ಒಂದು ಟಿ ವಿ ತಂದ, ಒಂದು ಮೊಬೈಲ್ ಹಿಡ್ಕೊಂಡ. ಪಾತ್ರೆ ತೊಳೆಯೋಕ್ಕಿಂತ ಜಾಸ್ತಿ, ದೇವರ ಪಾತ್ರೆ ತೊಳೆಯೋಕ್ಕಿಂತ ಜಾಸ್ತಿ ಮೊಬೈಲ್ ತಿಕ್ತಾ ಇರ್ತಾರೆ ನಾನು ಮೊನ್ನೆ ಹೇಳಿದೆ. ನಾನು ಆ ಮೊಬೈಲ್ ಸ್ಕ್ರೀನ್ ತಿಕ್ಕುವಷ್ಟು ದೇವ್ರ ಪಾತ್ರೆ ತೊಳೆದು ಬಿಟ್ಟರೆ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ಇಂಥ ದುರಂತ ಏನೇನೋ ನಮ್ಮದು ಅನ್ನುವ ಮೋಹದಲ್ಲಿ ನಮ್ಮ ಕಾಲ ಹೋಗ್ತಾ ಇದೆ. ಆದ್ದರಿಂದ ಅತ್ತಲಾಗಿರಿ, ಕೊಟ್ಟ ಭಾಷೆಗೆ ತಪ್ಪುವ ನಾಯಿ. ಇಲ್ಲಿ ಹೇಳ್ತಾರೆ ಮತ್ತೆ ಪುರಂದರದಾಸರು, ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆ ಎಲ್ಲ. ಏನು ಹುಚ್ಚುತನ ಅಂದರೆ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯೋಭಿ ಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಇತಿ ಅಜ್ಞಾನ ವಿಮೋಹಿತಾ ಅನೇಕ ಚಿತ್ತ ವಿಭ್ರಾಂತಾ ಮೋಹಜಾಲ ಸಮಾವೃತಾ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೆ ಅಶುಚವು ಅಂತ ಕೃಷ್ಣ ಹೇಳ್ತಾನೆ. ಆಸುರಿ ಗುಣಗಳು, ಅದೇ ಹುಚ್ಚುತನ. ನಾನೇನು ಬೇಕಾದರೆ ಮಾಡ್ತೀನಿ, ಏನೇನೋ ಮಮತೆಗಳನ್ನು ತುಂಬಿಕೊಂಡು ನಾವು ಈ ರೀತಿಯಾಗಿ ಕರ್ತೃತ್ವವನ್ನು ಆರೋಪ ಮಾಡಿಕೊಳ್ತಾ ಇದ್ದೇವೆ. ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ನ ಕಿಂಚಿದಪಿ ತೇನ ವಿನಾ ತೃಣಮಪಿ. ಅವನಿಲ್ಲದೆ ಯಾವ ಆಟ ನಡೆಯೋದಿಲ್ಲ. ಎಲ್ಲ ಬಿಂಬಕ್ರಿಯೆಗಳಿಂದ ವ್ಯಾಪಾರ ನಡೆಯುತ್ತೆ, ಪ್ರತಿಬಿಂಬದಲ್ಲಿ ಯಾವ ಕ್ರಿಯೆಗಳಿಲ್ಲ. ಅಂಥ ಒಂದು ನಿರಂತರ ಭಗವಂತನ ಗುಣಾನುಸಂಧಾನ ಮಾಡಿ ಸಾಗಬೇಕಾದ ಈ ಚೇತನ ಎಚ್ಚರಗೊಳ್ಳಲಿಲ್ಲ. ಮನವೇ ಹುಚ್ಚನಾದೆಯಲ್ಲ. ಅಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಅಚ್ಚು, ಕಿಚ್ಚೆದ್ದು ಹೋಯಿತಲ್ಲ ಅಂತಾರೆ. ಏನು ಅಚ್ಚಿನೊಳಗೆ ಮೆಚ್ಚು ಅಂತ? ಇದು ಸಂಕ್ರಾಂತಿಯ ಸಮಯದಲ್ಲಿ ನಾವು ಅಚ್ಚು ಹಾಕ್ತಾ ಇರ್ತೇವೆ. ಅದೇ ಅಚ್ಚು ಇನ್ನೇನೆಲ್ಲ.
2 ಪಾಕ ಸೇರಿದರೆ ಒಂದು ಅಚ್ಚು ಬರುತ್ತೆ ಅದು. ಹಾಗೆ ಚೆನ್ನಾಗಿ ಮೇಲ್ಗಡೆಯಿಂದ ಪಾಕ ಮಾಡಿ ಮಾಡಿ ಕೆಳಗಡೆಯಿಂದ ಬೆಂಕಿ ಹಾಕಿ ಹಾಕಿ ಒಂದು ಆ ಸಕ್ಕರೆಯ ರಸವನ್ನು ಅಚ್ಚಿನ ಒಳಗಡೆ, ಒಂದು ಮರದ ಅಚ್ಚಿನ ಒಳಗಡೆ ಹಾಕಿದರೆ ಸುಂದರವಾದ ಆಕಾರ ಬರುತ್ತೆ. ಹಾಗೆ ಸ್ತ್ರೀ ಪುರುಷ ಸಮಾಗಮದಿಂದ ಅದೇ ಅಚ್ಚು, ಸ್ತ್ರೀ ಪುರುಷರ ಸಮಾಗಮದಲ್ಲಿ ತಾಯಿಯ ಗರ್ಭವನ್ನು ಅಚ್ಚು ಅಂತ ಕರೆದಿದ್ದಾರೆ. ಅದರ ಒಳಗಡೆ ಈ ಜೀವಾತ್ಮನೆಂಬ ರಸವನ್ನು ಭಗವಂತ ಹಾಕಿದ್ದಾನೆ. ಅದು ಏನಾಗಿದೆ ಅಂದರೆ ನಮಗೆ ಮೆಚ್ಚಾಗಿದೆ. ಅದು ಅಚ್ಚಿನೊಳಗೆ ಬಂದ ಮೆಚ್ಚು ಅಂದರೆ ನಮ್ಮ ಮಗು ಅಂತ ಅರ್ಥ. ಇದು ಅಚ್ಚಿನೊಳಗೆ ಬಂದಿರುವಂಥ ಮೆಚ್ಚು, ಸಂಕ್ರಾಂತಿಯ ಅಚ್ಚು. ಮತ್ತೆ ಅದು ಕರಗಿ ಹೋಗುತ್ತೆ. ಅದು ಬೆಲ್ಲ ಬೇಗ ಕರಗಿ ಹೋಗುತ್ತೆ, ಸಕ್ಕರೆ ಬೇಗ ಕರಗಿ ಹೋಗುತ್ತೆ. ಮೆಚ್ಚಿನೊಳಗೆ ಅಚ್ಚು, ಆ ಮೆಚ್ಚು ನನ್ನ ಮಗ, ಅವನಿಗೆ ಮತ್ತೆ ಇನ್ನೊಂದು ಅಚ್ಚು ನಿರ್ಮಾಣವಾಗುತ್ತೆ, ಅಲ್ಲೊಂದು ಮೆಚ್ಚು ಬರುತ್ತೆ. ಹೀಗೆ ನಡೀತಾ ಇರುತ್ತೆ, ಸಂತಾನ ನಡೀತಾನೇ ಇರುತ್ತೆ ಅದು. ಆದರೆ ಈ ಅಚ್ಚು ಮೆಚ್ಚು ಅಂತ ಈ ದೇಹದ ಬಗ್ಗೆ ಏನೆಲ್ಲ ಪ್ರೀತಿ ಮಾಡ್ತಾ ಇದ್ರೆ ಅವಾಗವಾಗ ಪ್ರೀತಿ ಮಾಡುವ ಬುದ್ಧಿಯೋ ಹಾಗೆ, ಅಯ್ಯೋ ನನ್ನ ಮುದ್ದು, ನನ್ನ ಅಚ್ಚು. ಕೆಲವರು ಅಚ್ಚುತ ಅಂತ ಹೆಸರಿಟ್ಟೆ ಅಚ್ಚು ಅಂತಲೇ ಕರೆಯೋದು, ಯಾಕೆಂದರೆ ನನಗೆ ತುಂಬ ಮೆಚ್ಚು ಅಂತ. ಆ ರೀತಿಯಾಗಿ ನೀವು ಕರಿತಾ ಕರಿತಾ ಇದ್ದರೆ ಕೊನೆಗೊಂದು ದಿನ ಈ ದೇಹ ಏನಾಗುತ್ತೆ ಅಂದರೆ ಕಿಚ್ಚೆದ್ದು ಹೋಯಿತಲ್ಲ. ರಾಮ ಆ ಭರತ ಬಂದು ಕೇಳ್ತಾನೆ, ಈ ರಾಜ್ಯ ನಿನ್ನದೇ, ಈ ಭೋಗ ನಿನ್ನದೇ, ಸಮಸ್ತವೂ ನಿನ್ನದೇ ದೇವರೇ, ನೀನು ಬರಬೇಕು ಅಂದರೆ ರಾಮ ಏನು ಉಪದೇಶ ಮಾಡ್ತಾನೆ ಹೇಳಿ? ಸರ್ವೇ ಕ್ಷಯಾಂತ ನಿಚಯಾ ಪತನಾಂತ ಸಮುಚ್ಚಯಾ, ಎಲ್ಲ ಮರಣಾಂತಂಚ ಜೀವಿತಂ, ಎಲ್ಲ ಬದುಕಿನ ವೈಭವಗಳು ಕೂಡ ಶ್ಮಶಾನದ ತನಕ ಮಾತ್ರ. ಅಲ್ಲಿ ಕಿಚ್ಚನಲ್ಲಿ ಹಾಕಿದ ಮೇಲೆ ಎಲ್ಲ ಅಚ್ಚು ಮೆಚ್ಚು ಎಲ್ಲ ಕಿಚ್ಚೆದ್ದು ಹೋಯಿತಲ್ಲ, ಬೆಂಕಿಗೆ ಬಿದ್ದು ಎಲ್ಲ ಭಸ್ಮವಾಯಿತಲ್ಲ. ಇಷ್ಟೆಲ್ಲ ಬದುಕಿನ ಅಸ್ಥಿರತೆಯ ನಡುವೆ ಮಾಡು ಸಿಕ್ಕದಲ್ಲ, ನೀನು ಹರಿಭಕ್ತಿಯನ್ನು ಮಾಡಲಿಲ್ಲಲ್ಲ. ಮತ್ತೆ ಹೇಳ್ತಾರೆ, ಮುಪ್ಪು ಬಂದಿತಲ್ಲ ಪಾಯಸ ತಪ್ಪದೆ ಉಣಲಿಲ್ಲ. ಮುಪ್ಪು ಬಂದಿತಲ್ಲ ಏನು, ಹೀಗೆ ನಮ್ಮ ಬದುಕಿನಲ್ಲಿ ಅದಿಷ್ಟ ಇದಿಷ್ಟ ಅದಿಷ್ಟ ಇದಿಷ್ಟ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಎಲ್ಲ ತಲೆ ಮೇಲೆ, ಅಂದ್ರೇನು, ನಮ್ಮ ಬದುಕಿನಲ್ಲಿ ಯಮದೇವರು ಕೊಡುವ ಸೂಚನೆಗಳಂತೆ. ಯಾರೋ ಹೇಳಿದ್ರಂತೆ, ಯಮದೇವರೇ ನೀನು ನನಗೆ ಸೂಚನೆ ಕೊಡದೆ ನನ್ನ ಪ್ರಾಣವನ್ನು ಅಪಹಾರ ಮಾಡಬೇಡ ಅಂತ ಯಮದೇವ್ರ ಹತ್ರ ಜಪ ಮಾಡಿದ್ದಂತೆ. ಪ್ರಾಣದೇವರು ಹೇಳಿದರು, ಆಯಿತು ಆಯಿತು, ನಿನಗೆ ಸೂಚನೆ ಕೊಟ್ಟೆ, ನಾನು ನಿನ್ನ ಪ್ರಾಣ ತೆಗಿತೀನಿ, ಅಷ್ಟರೊಳಗಡೆ ಸಾಧನೆ ಮಾಡ್ಕೋ ಅಂತ. ಅವನು ಕಾಯ್ತಾ ಕೂತ, ಯಮದೇವರು ನನಗೇನಾದರೂ ಸೂಚನೆ ಕೊಡ್ತಾರೆ, ಆಮೇಲೆ ರಾಜಾಂಗಣಕ್ಕೆ ಪ್ರವಚನಕ್ಕೆ ಹೋದರೆ ಸಾಕು ಅಂತ ಕಾಯ್ತಾ ಕೂತ. ಮೊದಲನೇ ಸೂಚನೆ ಏನು ಕೊಟ್ಟರು ಅಂದರೆ, ಯಮದೇವರು ಇದ್ದಕ್ಕಿದ್ದಾಗೆ ಅವನು ಪ್ರಾಣ ಹೊರಟೋಯ್ತು, ಲೋಕಕ್ಕೆ ಹೋದ. ಯಮದೇವ್ರ ಹತ್ರ ಗಲಾಟೆ ಮಾಡ್ತಾನೆ, ಯಾವುದೂ ಸೂಚನೆ ಕೊಡದೆ ನನ್ನ ಪ್ರಾಣ ತೆಗೆದು ಬಿಟ್ರಲ್ವಾ ಅಂತ. ಅದಕ್ಕೆ ಯಮದೇವರು ಹೇಳ್ತಾರೆ, ನಿನಗೆ ವಾಟ್ಸ್ಯಾಪಲ್ಲಿ 5 ಸೂಚನೆ ಕೊಟ್ಟಿದ್ದೀನಿ, ಒಂದು ಸೂಚನೆ ಅಲ್ಲ. ಯಾವುದೋ ಮೆಸೇಜಲ್ಲಿ ಬರಲಿಲ್ವಾ? ಒಂದೊಂದೇ ಮೆಸೇಜ್ ನಾನು ಸೆಂಡ್ ಮಾಡ್ತಾನೇ ಇದ್ದೆ, ಇಲ್ಲಿಂದ ಮತ್ತೆ ಸೆಂಡ್ ಮಾಡಿದ್ದೇನೆ. ಮೊದಲನೇ ಸೂಚನೆ ಏನು ಅಂದರೆ, ನಮ್ಮ ಯೌವನ ಮದ ಅಷ್ಟ ಮದಗಳಿಗೆ ಕಾರಣವಾದ ಈ ಶರೀರದಲ್ಲಿ ತಲೆ ಕೂದಲು ಎಲ್ಲರಿಗೂ ತುಂಬ ಇಷ್ಟ. ಆ ತಲೆ ಕೂದಲನ್ನೆಲ್ಲ ಬಿಳಿ ಬಿಳಿ ಮಾಡಿಬಿಟ್ಟೆ. ನಿನಗೆ ಮೊದಲನೇ ಸೆಂಡದು ಅಂದರೆ ನಿನ್ನ ತಲೆ ಕೂದಲು ಬಿಳಿ ಆಗ್ತಾ ಇದೆ, ಸ್ವಲ್ಪ ದೇವರ ಕಥಾ ಶ್ರವಣ ಆತ್ಮ ಸಾಧನೆ ಬಗ್ಗೆ ಗಮನ ಹರಿಸು.